ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ. ಇವಾಗ ಮಂತ್ರಾಲಯ ಎಂತಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ಯವರು. ಅವರ ಹುಟ್ಟಿದಂತಹ ಕ್ಷೇತ್ರ ಇದು. ಅಪ್ಪಣ್ಣಾಚಾರ್ಯವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಹಾಕಿನ ಮುಂಚೆ, ಮಂತ್ರಾಲಯಕ್ಕೆ ಹೋಗಿನ ಮುಂಚೆ 13 ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರ ಅಪ್ಪಣ್ಣಾಚಾರ್ಯವರ ಒಟ್ಟಿಗೆ ಅವರು ಇಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾನೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅಂದ್ರೆ 13 ಇಯರ್ಸ್ ರಾಯರು ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳವರು ಜಪ ಮಾಡ್ತಿರುವಂತಹ, ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ರಾಯರಿಗೆ ಪ್ರತಿನಿತ್ಯನೂ ಅವರಿಲ್ಲಿ ಊಟ ಮಾಡುವ ಸಮಯದಲ್ಲಿ ರಾಯರಿಗೆ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲೆ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರುತ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಹಬ್ಬದಲ್ಲಿ ದೇವರ ನೈವೇದ್ಯಕ್ಕೆ ಮೊನ್ನೆ ಗಣೇಶ ಚತುರ್ಥಿ ಬಂದಾಗ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ. ಇವಾಗೂ ನೀವು ನೋಡಬಹುದು ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳಕಲ್ಲು ರುಬ್ಬಗುಂಡಂತ ಮೇಲ್ಗಡೆ ಬರೆದಿರ್ತಾರೆ. ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಇವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯಗೆ ಗೊತ್ತಾಗ್ಲಾರ್ದ ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ ಸಜೀವವಾಗಿ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ. ಇವರ ಅಪ್ಪಣ್ಣಾಚಾರ್ಯಗೆ ಗೊತ್ತಾದ ಮೇಲೆ ಇಲ್ಲ, ರಾಯರ ಬೃಂದಾವನವನ್ನು ಹೇಗೋ ಒಂದು ಮಾಡಿ ಅಡ್ಡಿ ಹಾಕಬೇಕು ಅಂತ ಬಹುಶಃ ನೀವೆಲ್ಲ ಟಿವಿಸ್ ಅಲ್ಲೇ ನೋಡಿರ್ಬೋದು ಅನ್ಕೊಂತೇನೆ. ಅವರಿಗೆ ಬಿಚ್ಚಾಲಿಂತ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ತುಂಗಾಭದ್ರಾ ನದಿನೇ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ. ಆ ನದಿ ಇದೇ ತುಂಗಾಭದ್ರಾ ನದಿ. ಇಲ್ಲಿಂದ ಅವರು ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಮುಗಿದೋಗಿರ್ತದೆ ಮಂತ್ರಾಲಯದಲ್ಲಿ. ಆ ಬೃಂದಾವನ ನೋಡಿದ ತಕ್ಷಣ ಇವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯ ಅವರಿಗೆ ತಡ್ಕೊಳ್ಳಾರ್ದ ಇವರ ಜೋರು ಅಳ್ಕೊಂತ ಕಿರ್ಚ್ಕೊಂತ ಬಾಯಲ್ಲಿ ಹೇಳೋ ಮಂತ್ರ ನಿಲ್ಲಿಸಿ ಮಂತ್ರಾಲಯದಲ್ಲಿ ಬೃಂದಾವನ ಇದೆ ಅಲ್ವಾ, ಆ ಬೃಂದಾವನ ಮುಂದ್ಗಡೆನೆ ಇವರು ದುಃಖದಲ್ಲಿ ಮೂರ್ಛದಿಂದ ತಲೆ ತಿರುಗಿ ಕೆಳಗಡೆ ಬಿದ್ದು ಬಿಡ್ತಾರೆ. ಇವರ ಬಿದ್ದು ತಕ್ಷಣ ಬೃಂದಾವನ ಒಳಗಿಂತನೇ ಒಂದು ಧ್ವನಿ ಬರ್ತದೆ, ಸಾಕ್ಷಿ ಅಯಾಸ್ತೋತ್ರೈಹಿ ಅಂತ ಹೇಳಿ. ಬೃಂದಾವನ ಒಳಗಿಂದ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರ ಅವರ ಶಿಷ್ಯರಿಗೆ, ಅಪ್ಪಣ್ಣ ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ಅಷ್ಟು ದೂರದಿಂದ ಮಂತ್ರಾಲಯಕ್ಕೆ ಪ್ರತಿನಿತ್ಯ ಬರಬೇಡ. ನಾನು ನಿನ್ನ ಜೊತೆಗೆ ನಿಮ್ಮ ಊರಲ್ಲಿ ಬಿಚ್ಚಾಲಿಯಲ್ಲಿ ಇರಬೇಕಾದ್ರೆ ಅರ್ಲಿ ವೃಕ್ಷದ ಕೆಳಗಡೆ ನಾನು ಜಪ ಮಾಡ್ತಿರುವಂತಹ ಕಟ್ಟೆ ಇದೆ. ಆ ಕಟ್ಟಿ ಮಧ್ಯದಲ್ಲಿ ನೀನು ಪ್ರಥಮ ಏಕೈಕ